ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಮುನ್ಸಿಪಾಲಿಟಿ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ವಾರದ ಮಾರುಕಟ್ಟೆಯಲ್ಲಿ ಒಪ್ಪಂದದ ನೆಪದಲ್ಲಿ ಗುತ್ತಿಗೆದಾರರು ಅನಿಯಂತ್ರಣ ಹಣ ವಸೂಲಿ ವ್ಯಾಪಾರಸ್ಥರ ಆರೋಪ. ಕರ್ನಾಟಕದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ನಗರದ ಉದ್ಯಮಿಗಳ ಪ್ರಕಾರ ಗುರುವಾರ ಮತ್ತು ಭಾನುವಾರದಂದು ವಾರದ ಮಾರುಕಟ್ಟೆ ದೊಡ್ಡ ಮಾತ್ರದಲ್ಲಿ ಕಾಯಿಪಲ್ಯ, ಹಣ್ಣು, ಹಂಪಲ ವ್ಯಾಪಾರ ನಡೆಯುತ್ತದೆ. ಇಂತಹ ಸಂದರ್ಭದಲ್ಲಿ ಗುತ್ತಿಗೆದಾರರು ತೆರಿಗೆ ಸಂಗ್ರಹಿಸುವ ಕೆಲಸವನ್ನು ಈ 2 ದಿನಗಳಲ್ಲಿ ಮಾತ್ರ ಮಾಡಲಾಗುತ್ತದೆ. ನಗರಸಭೆಯು ಸುರಕ್ಷಿತ ಮತ್ತು ವ್ಯವಸ್ಥಿತ ವ್ಯವಹಾರಕ್ಕಾಗಿ ಮಾರುಕಟ್ಟೆಗಳಿಗೆ ಒಪ್ಪಂದದ ಮೇಲೆ ಗುತ್ತಿಗೆದಾರರಿಗೆ ಜಕಾತಿ ವಸೂಲಾತಿ ಕೆಲಸ ನೀಡಿದೆ. ಇದರಿಂದಾಗಿ ಆದಾಯವನ್ನು ಸಂಗ್ರಹಿಸಬಹುದು ಮತ್ತು ಈ ಮೊತ್ತದಿಂದ ಪ್ರದೇಶದ ಉತ್ತಮ ಅಭಿವೃದ್ಧಿಯನ್ನು ಮಾಡಬಹುದು, ಸೌಲಭ್ಯಗಳನ್ನು ಸಹ ಒದಗಿಸಬಹುದು. ಆದರೆ ಗುತ್ತಿಗೆದಾರರು ಒಪ್ಪಂದದ ನೆಪದಲ್ಲಿ ಅನಿಯಂತ್ರಿತವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಂಗೊಳ್ಳಿ ರಾಯಣ್ಣ ಘರ್ಜನೆ ಸಂಘಟನೆಯವರು ಸಂಜು ಬಡಿಗೇರ್, ಸಂತೋಷ್ ಪೂಜಾರಿ, ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಇವರ ನೇತೃತ್ವದಲ್ಲಿ ರೈತರು ಮತ್ತು ವ್ಯಾಪಾರಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗುರುವಾರ ನಡೆದ ವಾರದ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳಿಂದ ಬಲವಂತವಾಗಿ 50, 40, 30 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ವ್ಯಾಪಾರಸ್ಥರು ಆರೋಪಿಸಿದ್ದಾರೆ. ಇದೇ ವಿಷಯ ಕುರಿತು ನಮ್ಮ ವಾಹಿನಿಯೊಂದಿಗೆ ಸಂಘಟನೆಯ ಮುಖಂಡರು ಮಾತನಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಯಾವುದೇ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿಲ್ಲ. ಗುತ್ತಿಗೆ ಪಡೆದ ಗುತ್ತಿಗೆದಾರರು ಜಕಾತಿ ಹೆಸರಲ್ಲಿ ರೈತರು ಮತ್ತು ವ್ಯಾಪಾರಸ್ಥರನ್ನ ಲೂಟಿ ಮಾಡುತ್ತಿದ್ದಾರೆ. ಒಪ್ಪಂದವನ್ನು ತಕ್ಷಣ ರದ್ದುಗೊಳಿಸುವಂತೆ ಕರವೇ ಸಂಘದ ಮುಖಂಡರು ತಾಲೂಕು ಆಡಳಿತವನ್ನು ಒತ್ತಾಯಿಸಿದ್ದಾರೆ. ಸಂತಿ ದಿವಸ ಗಾಂಧಿ ಮಾರ್ಕೆಟ್ ಒಳಗೆ ಈ ರೈತರಾಗಲಿ ಅಥವಾ ಈ ವ್ಯಾಪಾರಸ್ಥರ ಕಡೆಯಿಂದ ಅತಿಯಾಗಿ ರೊಕ್ಕ ತುಕ್ಕದರು ಟೆಂಡರ್ ತಗೊಂಡವ್ರು ಅಂತೇಳಿ ಈಗಾಗಲೇ ದೂರು ಕೊಟ್ಟಿದ್ದಾರೆ ರೀ. ಹಿಂದಿನ ಟೆಂಡರ್ ಬಂದ್ಲಾಸಿ ಹೊಸ ಟೆಂಡರ್ ಹಾಕಿದಾರೆ ರೀ. ಆದ್ರೂ ಕೂಡ ಮತ್ತೆ ಅದ ಹಾಡು ಅಂದ್ರೆ ಮೊದಲಿನ ಹಂಗ ಮತ್ತೆ ಇವರು ಮಾಡತ್ತಾರ. ಗುರುವಾರ ದಿವಸ ಸಂತಿಗೆ ಹಳ್ಳಿ ಜನ ಬರ್ತಾರೋ, ಸಣ್ಣ ಸಣ್ಣ ವ್ಯಾಪಾರಸ್ಥರು, ಯಾರು ಕರೋಡಪತಿ ವ್ಯಾಪಾರಸ್ಥರು ಯಾರಿಲ್ಲ, ಸಣ್ಣ ವ್ಯಾಪಾರಸ್ಥರು, ಅಷ್ಟ ದುಡಿಯೋದು ಅಷ್ಟ ತಿನ್ನೋದು ಸಣ್ಣ ವ್ಯಾಪಾರಸ್ಥರು. ಆ ವ್ಯಾಪಾರಸ್ಥರಿಂದ ಇವ್ರ ಜಕಾತಿ ಹೆಚ್ಚು ತಗೋತಾರೆ. ಈಗಾಗಲೇ ಜನ ರೋಚ್ ತೆಗೆದಿದ್ರು. ಅದು ಎಸ್ ಸಾಹೇಬ್ರು ಬಂದು, ಚೀಫ್ ಆಫೀಸರ್ ಸಾಹೇಬ್ರು ಬಂದು ಅದೆಲ್ಲ ಕಾಂಪ್ರಮೈಸ್ ಮಾಡಿ ಇನ್ನು ಮುಂದೆ ಅಂತ ರಿವೈಸೆಡ್ ಮಾಡ್ತೀವಿ, ರೇಟ್ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಹೊಸ ಆದೇಶ ಮಾಡ್ತೀವಿ ಅಂತ ಸಾಹೇಬ್ರು ಹೇಳಿ ಹೋದ್ರು 2 ಮಂದಿ. ಆದರೆ ಇಲ್ಲಿವರೆಗೆ ಯಾವ ಥರದ ಆದೇಶ ಬಂದದ್ದು ನಮಗೆ ಕಂಡು ಬಂದಿಲ್ಲ. ಇವತ್ತು ನಾವು ಗುರುವಾರ ದಿವಸ ಚಿಕ್ಕೋಡ್ಯಾಗ ವಿಸಿಟ್ ಕೊಟ್ಟರೆ 40 ರೂಪಾಯಿ 50 ರೂಪಾಯಿ ಹಿಂಗೆ ಬೇಡ್ತಾರಂತ ಹೇಳ್ತಾರೆ ರೀ. ಹಳ್ಳಿ ಜನರು ಕಾಯಿಪಲ್ಯ ನೋಡಿದ್ರೆ 200 ರೂಪಾಯಿ ಭಾಳ ಕಾಯಿಪಲ್ಯ ಇರ್ಬೋದು. ಅದು ಅವ್ರ ಕಡೆ 40-50 ರೂಪಾಯಿ ಅಂತಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಬಡ ರೈತರೆಲ್ಲ ಮಾರ್ಕೆಟ್ನಾಗ ಬಂದಿರ್ತಾರೋ, ಬದುಕಕ್ಕೆ ಸಾಧ್ಯ ಇಲ್ಲ. ಇದು ಅತಿ ಆಗ್ತೈತಿ. ಅದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಎಸ್ ಸಾಹೇಬರು, ಮುಖ್ಯಾಧಿಕಾರಿ ಮತ್ತು ನಮ್ಮ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರು ಇದ್ರ ಬಗ್ಗೆ ವಿಚಾರ ಮಾಡಿ ಬಡವ್ರಿಗೆ ಅನುಕೂಲ. ಈಗ ಗುತ್ತಿಗೆದಾರರಿಗೆ ಮಾರ್ಕೆಟ್ನಾಗ ಬಂದು ಏನು ಮಾಡ್ತಾರೋ, ಏನು ಹಾವಳಿ ಮಾಡ್ತಾರೋ ಇದು ಅಧಿಕಾರಿಗಳ ಗಮನಕ್ಕೆ ಬರ್ಬೋದಿಲ್ಲ. ಪುರಸಭೆ ಅಧ್ಯಕ್ಷರಿಗಾಗಲಿ ಅಥವಾ ಮುಖ್ಯಾಧಿಕಾರಿಗಾಗಲಿ ಅಥವಾ ಎಸ್ ಸಾಹೇಬ್ರಿಗಾಗಲಿ ಇವ್ರು ಏನು ಮಾಡೋಕ್ಕದ ಗೊತ್ತಾಗೋದಿಲ್ಲ. ಅದಕ್ಕೆ ದಯಮಾಡಿ ಅಂತ ಪುರಸಭೆ ವತಿಯಿಂದ ಅಲ್ಲಲ್ಲಿ ನೀವು ಫಲಕಗಳು ಹಾಕ್ತೀರಿ. ಏನಂತ ಇಂತಿಷ್ಟ ಜಾಗ ಈ ಜನರಿಗೆ ಹಿಂಗೆ ಕಾಯಿಪಲ್ಯದವ್ರಿಗೆ ಇಷ್ಟ, ರೈತರಿಗೆ ಇಷ್ಟ, ತಕ್ಕಡಿ ಇದ್ರೆ ಇಷ್ಟ, ಜಕ್ಕಲ್ ಗಾಡ ಇದ್ರೆ ಇಷ್ಟ, ಶೆಡ್ ಹಾಕಿದ್ರೆ ಇಷ್ಟ. ಇವತ್ತು ಏನಾದರೂ ರೇಟ್ಗಳು ನೀವು ಫಿಕ್ಸ್ ಮಾಡಿ ಮೀಟಿಂಗ್ದೊಳಗೆ ಅದನ್ನ ಫಿಕ್ಸ್ ಮಾಡಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತೈತಿ. ಅವ್ರಿಗೆ ಅಂದಾಜಲ್ಲಿ ವಸೂಲಿ ಮಾಡತ್ತಾರೆ, ಅದಕ್ಕೆ ಲಿಮಿಟ್ ಇಲ್ಲ. ಮತ್ತು ಒರಿಜಿನಲ್ ಪಾವತಿ ಸುಗಂಧ ಆಗಬೇಕದು. ಯಾರಿಗೆ ಇವ್ರಿಗೆ ವ್ಯಾಪಾರಸ್ಥರಿಗೆ ಪಾವತಿ ಒರಿಜಿನಲ್ ಸಿಗಬೇಕು. ಆ ಪಾವತಿ ಯಾವುದೋ ಒಂದು ಗೀಚ್ತಾರೋ ಪಾವತಿ ಕೊಡ್ತಾರೆ, 40 ಕೊಡು 50 ಕೊಡು. ಮತ್ತು ದಾದಾಗಿರಿ ಗುಡ್ಡಾಗಿರಿನೂ ಮಾಡ್ತಿರ್ತಾರೆ. ಪಾಪ ಬಡ ರೈತರೇ ಹೊಟ್ಟೆ ತುಂಬಿಕೊಳ್ಳೋದು ಅಸಾಧ್ಯ ಆಗೈತಿ, ಸಣ್ಣ ವ್ಯಾಪಾರಸ್ಥರು ಅಸಾಧ್ಯ ಆಗೈತಿ. ಅದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಪುರಸಭೆ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಮತ್ತು ಎಸ್ ಸಾಹೇಬ್ರ ಕೂಡಲೇ ಒಂದು ಸಭೆ ಕರೆದ ಒಂದೇನು ನಿರ್ಣಯ ತಗೊಂಡು ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರೇನ್ರಿ? ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಹಗುಲಿ ದರೋಡಿ ಮಾಡೋದಾರ ರೈತರ ಕಡೆಯಿಂದ 50ರಿಂದ 60 ರೂಪಾಯಿ ವಸೂಲಿ ಮಾಡೋದರು. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತೀವಿ. ಅದನ್ನು ಅವರು ಬಂದ್ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನದ ಉಗುರು ಹೋರಾಟ ಮಾಡ್ತೀವಿ. ಇಲ್ಲ ಹಗಲಿ ದರೋಡಿ ಮಾಡೋದಾರು ಆದ್ರೆ ಪೊಲೀಸರ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಸುಮ್ಮ ಆಗಿಬಿಟ್ಟಿದ್ದಾರೆ. ಈ ಯಾರು ಹಗಲಿ ದರೋಡಿ ಮಾಡಿದಾರೋ ಅಂಥವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಇಲ್ಲಿ ಅದು ಯಾವುದೋ ಸರ್ಕಾರ ಆಗಲಿ, ಅಧಿಕಾರಿ ಆಗಲಿ, ಮುನ್ಸಿಪಾಲ್ಟಿ ಆಗಲಿ ನೀವು 50ರಿಂದ 60 ರೂಪಾಯಿ ವಸೂಲಿ ಮಾಡತ್ತೆ ಹೇಳಿಲ್ಲ. ಬರೀ 5ರಿಂದ 10 ರೂಪಾಯಿ ವಸೂಲಿ ಮಾಡ್ರಂತ ಹೇಳ್ರೆ ಇವರ ಗುಂಡಾಗಳ ರೀತಿಲೇ 50ರಿಂದ 60 ರೂಪಾಯಿ ಹಗಲಿ ದರೋಡಿ ಮಾಡೋದವರು. ಪೊಲೀಸ್ ಇಲಾಖೆಯವರ ಅಂಥವ್ರನ್ನ ಕಂಡು ಬಂದರೆ ತಕ್ಷಣ ಅರೆಸ್ಟ್ ಮಾಡಬೇಕು, ಅವ್ರನ್ನ ಬಂಧನಿಸಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕಂತ ನಾವು ಇವತ್ತು ಪ್ಯಾಟಿಯಾಗ ನಿಂತು ಹೇಳೀವಿ. ಅವರು ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಾಗ ಅಧಿಕಾರಿಗಳ ವಿರುದ್ಧ
ಡಿಪಾರ್ಟ್ಮೆಂಟ್ ವಿರುದ್ಧ ಹೋರಾಟ ಮಾಡ್ತೀವಿ. ಯಾಕಂದರೆ ಭಾಳ ವರ್ಷದಿಂದ ಪಾಪ ರೈತರಿಗೆ ಈ ರೀತಿ ಅನ್ಯಾಯ ಮಾಡೋದವರು ನಾವು ಇದನ್ನು ಖಂಡಿಸ್ತೀವಿ. ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಮ ವಾಹಿನಿ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರೇನು ಸಂಜು ಬಡಿಗೇರ್ ಅಂತ. ಭಾಳ ಇರಲಿ ತೊಡೆ ಇರಲಿ ಹಾಂ ಆಟ ರೂಲ್ಸ್ ಅವ್ರ 30 ಕೊಡ್ಬೇಕೇನ್ರಿ? 30 ಕೊಡ್ಲಿಲ್ಲ ಅಂದ್ರೆ ಗಂಟೆ ಎಬ್ಸ್ಕೊಂಡು ಹೋಗ್ಬಿಡ್ತಾರೆ. ಅಕ್ಕ ಬಂದೀಗ ಅಜ್ಜಿ ಏನು ಹೇಳ್ರಿ ಬಂದ ನಿಮಗ ಏನಂದ್ರಿ? ಹಾಂ ಕೊಡ್ಲಿಲ್ಲ ಅಂದ್ರೆ ಒಂದಷ್ಟು ವ್ಯಾಪಾರ ನೀವು ಒಂದೊಂದಷ್ಟು ವ್ಯಾಪಾರ ಆಗೋದಿಲ್ಲ. ಎಷ್ಟು ಹೇಳಿದಾರ ಅಯ್ಯ? ಎಷ್ಟು ಹೇಳಿದಾರೆ ನಿಮಗೆ? 40 ರೂಪಾಯಿ ಹೇಳಿದಾರೆ. ಹಾಂ ಇಷ್ಟ 40 ರೂಪಾಯಿ ಹೇಳಿದಾರಲ್ಲ? ನನಗೆ ಅಷ್ಟು ಕೊಡೋಕ್ಕಾಗಲ್ಲ ಅಂದ್ರೆ ಎಲ್ಲ ಎಬ್ಸ್ಕೊಂಡು ಹೋಗ್ತಾರೇನ್ರಿ? ಹಾಂ ವ್ಯಾಪಾರ ಎಷ್ಟು ಆಗ್ತೈತೆ ರೀ ನಿಮ್ಮದು? ಹಾಂ ರೀ 50 ರೂಪಾಯಿ ಪುರುಸೈತಿ ನಿಮಗೆ? ನೀವು 50 ರೂಪಾಯಿ ಪುರುಸೋದಲ್ಲ ಕೊಡಂಗಿಲ್ಲ ಅಂದ್ರೆ ಏನಂತಾರೆ? हां तूने क्या पावती लेने नहीं जा हमारे नहीं बोले तो तुम्हें उठ को घर को जाओ। हाँ कितना देने का मतलब? पावती कितना मांगते हैं? पावती है 20 रुपये करे तो काश से अब इतने दिन 50-60 रुपये लेने नहीं गए 20 रुपये उधर 30-40 रुपये बोल को गए होंगे उधर 40 रुपये खड़ा होकर बेचने वालों को 40 रुपये बोल कर गए। ब्राह्मणा हाँ तकड़ी वाले 40 रायता को 20 रुपये लेने। हाँ जरा बोलो। हाँ 50 ರೀ 50 ರೂಪಾಯಿ ತಗೋತಾರೆ ಇಷ್ಟಕ್ಕೆ 50. ಹಾಂ ಅದ್ರ ಕೊಡ್ಲಿ ನೀವು 50 ರೂಪಾಯಿ ಕೊಡೋಕ್ಕಾಗಲ್ಲ ಅಂದ್ರೆ ಏನಂತಾರೆ? ಅಯ್ಯ ಅಯ್ಯ ಏಟ್ ಅಂತಾರ್ರಿ? ಕಾಟ ಇದ್ರೆ 40 ರೀ 50 ರೀ ಇಲ್ಲಾಂದ್ರೆ 30 ರೂಪಾಯಿ ಕುಲ್ಲಾ ಕೂತ್ರ 30 ರೂಪಾಯಿ ಹಾಂ ಕೊಡ್ಲಿಲ್ಲ ಅಂದ್ರೆ ಕೊಡೋಕ್ಕಾಗೋದಿಲ್ಲ ಅಂದ್ರೆ ಕೊಡಕ್ಕಾಗೋದಿಲ್ಲ ಅಂದ್ರೆ ಯಾವ್ದು ಹೋಗತ್ತಾರ್ರಿ ಅವ್ರ ಯಾಕೆ ಕೊಂಡು ಕೊಟ್ಟಾರ್ರಿ? ಹಾಂ ಯಾವ್ದು ಹೋಗತ್ತಾರೇನ್ರಿ? ಎಷ್ಟು ಕೊಡ್ತೀರಿ? ಅದಲ್ರಿ ಎಷ್ಟು 30 ರೂಪಾಯಿ ಇಟ್ಟಕ್ಕೆ 30 ರೂಪಾಯಿ ರೀ ಪಾವತಿ ತಗೋರಿ ಪಾವತಿ ಕೊಡ್ರಿ. ನೋಡಿಲ್ಲ ಪುರಸಭೆ ಇದಕ್ಕೆ ನಂಬರ್ ಇಲ್ಲ. ಪುರಸಭೆ ಚಿಕ್ಕೋಡಿ ಮಾರ್ಕೆಟ್ ಜಾಗ 30 ರೂಪಾಯಿ ತಾರೀಖಿಲ್ಲ ನಂಬರ್ ಇಲ್ಲ. ಇದು ಡೂಪ್ಲಿಕೇಟ್ ಐತೆ ನೋಡಿ ಡೂಪ್ಲಿಕೇಟ್ ಐತೆ ಡೂಪ್ಲಿಕೇಟ್ ಐತೆ ನೋಡಿ ಅದಕ್ಕೆ ಏನೈತೆ ರೆಫರೆನ್ಸ್ ಇಲ್ಲ ನಂಬರ್ ಇಲ್ಲ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.